ಇಂಥದೇ ಒಂದು ಗುರುವಿನ ತಲೆ ಮ್ಯಾಲ ಹೌದು ಶಿಷ್ಯ ಕಾಲಿಟ್ಟು ಮೋಕ್ಷ ಕಳಿಸ್ಯಾನ ಅಂತೇಳಿ ಈ ಸಭಾದಾಗ ಸಿದ್ಧ ಮಾಡಿ ಮಂಗಳಾರತಿ ಇವತ್ತು ನೀವು ಊರಾಗ ಮಾಡ್ರಿ ಮಂಗಳಾರತಿ. ಹೌದು 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 ಹೌದು. ಸುಮ್ಮ ಬರೇ ಹಿಂಗ ಯಾನದೇ ಒಂದು ಮಾತು ಹೇಳಿ ಮಾತಾಡ್ತೀನಿ ಅಂದ್ರೆ ಅದು ಲೈನ್ ಹಿಡಿಯಂಗಿಲ್ಲ. ಲೈನ್ ಹಿಡಿಯಂಗಿಲ್ಲ. ಲೈನ್ ಹಿಡಿದ ಮಂಗಳಾರತಿ ಇವತ್ತು ನಾ ಮಾಡೋದ. ಮಧುಗೋಣ ಮತ್ತೆ ನನಗೆ ಏನು ವಿದ್ಯೆ ಕೊಟ್ಟೇ ಇಲ್ಲ, ಏನು ಸಂಬಂಧ ಇಲ್ಲ. ಎಲ್ಲ ಸ್ವಂತ ನಾನೇ ತಯಾರು ಮಾಡಿಲ್ಲ ಅಂದ್ರ ಇವತ್ತು ಮಂಗಳಾರತಿ ಊರಾಗ ನೀವು ಮಾಡ್ರಿ ಪುಣ್ಯ. ನೋಡ್ರಿ ಬಹಳ ಚಂದದ ವಿಷಯ, ಬಹಳ ಅಸಲದ. ಒಂದು ಗುರುವ ಇನ್ನೊಂದು ಶಿಷ್ಯ. ನೀವು ಏನರೇ ಮಾಡಿ ಈ ಉತ್ನಾಳ ಹುಡುಗ ಒಟ್ಟ ಬೆದರಿಸಬೇಕನ್ನೋದು ತಲೆ ಅಂದ ತೆಗೀರಿ. ವಸ್ತು ಬಿತ್ತಂದ್ರ ಅದನ್ನ ತಗೊಂಡು ನೀವು ಗಾಡಿಯಾಗ ಇಟ್ಕೋಬೇಕಂದ ಹಾಕ್ರಿ ಗಾಡಿಯಾಗ ಇಟ್ಟು ಹೇಳಿ ಗುರು ಗಾಡಿ ಹೊಡ್ಲಕತ್ರಿ ಅಷ್ಟ್ರೊಳಗೆ ಎತ್ತ ಹಂಡಿ ಇಟ್ರಿ ಹಂಡಿ ಇಟ್ಟು ಕೂಡ್ಲೇನೆ ಹಂಗೆ ಮುಂದೆ ಗುರು ಗಾಡಿ ಹೊಡಿತಿದ್ದ. ಒಬ್ಬ ಯಾನಂದ ಶಿಷ್ಯ ಯಾನಂದ್ರಿ ಎತ್ತಿನ ಹಂಡಿ ಬಿತ್ತು ಗುರು ತಗೊಂಡ್ರ ಬಿಡ್ಬಾರ್ದು ತಗೋ ಅಂತ. ನಮ್ಮ ಎತ್ತಿನ ಹಂಡಿನಲ್ಲೂ ಗುರುವಿನ ಶಾಲ ಜಗ್ಗಿ ಒಯ್ದು ಎತ್ತಿನ ಹಂಡಿ ತಂದು ಗಾಡಿಯಾಗ ಇಟ್ಟು ಎರಡು ಶಿಷ್ಯಗಳು ಗುರುವಿನ ಶಾಲ್ಯಾಗ ಗುರು ಹಂಗೆ ಗಾಡಿ ಹೊಡಿತಿದ್ದ. ಹೋಗಿ ಹೊಳ್ಳಿ ನೋಡ್ದು ಗುರುವ. ಹೌದು ಯಾನು ಗಾಡಿಯಾಗ ಯಾನ್ ಇಟ್ರಿ ಅಂತ ಕೇಳ. ಯಾನ್ ಇಟ್ಟಿರು ಶಿಶು ಮಕ್ಳ ನೀವೇ ಹೇಳಿರ್ಲ ಅಂದವ. ಯಾನೊಂದು ಶಿಷ್ಯಗಳು ಯಾನಂದ್ರಿ ನೀವೇ ಹೇಳಿರ್ಲ ನಂಬುದನ್ನೋದು ಯಾನ್ ಬಿದ್ರು ತಗೋತ್ ಹೇಳಿರಿಲ್ಲ ನಾವು ಹೇಳಿರಿಲ್ಲ. ಮತ್ತ ವಿಶೇಷ ಇಲ್ಲ, ನೇರವಾಗಿ ವಿಷಯಗಳನ್ನೇ ಮಾತಾಡಬೇಕಾಗ್ತತಿ. ಹೌದು ನಮ್ಮ ಮಹಾರಾಜರು ಬಹಳ ಅದ್ಭುತವಾಗಿ ತಮಗೆಲ್ಲರಿಗೆ ವಿಷಯಗಳನ್ನ ವಿಸ್ತಾರ ಮಾಡಿ ಹೇಳಿದ್ರು. ಹೌದು ಪರಶುತ್ತಮ್ಮ ಹಿಂಗ್ಯಾಂಗ ಮಾತಾಡೋದು ಪಕ್ಕ ಹುಚ್ಚರೇ ಆಗಬೇಕು, ಪಕ್ಕ ಹುಚ್ಚರೇ ಆಗಿ ಮಾತು ಹೇಳ್ಬೇಕ. ಹೌದು ಪಕ್ಕ ಶಾಣೆರೇ ಆಗಿ ಮಾತು ಹೇಳ್ಬೇಕಂತಕ್ಕಂತ ಮಾತನ್ನ ಅರವತ್ ಸಾವಿರ ಹೇಳೋರು ಇರ್ಲಿ. ದೊಡ್ಡವ್ರ ಅದಾರ, ತಂದೆ ಸ್ವರೂಪ ಅದಾರ. ಒಂದು ಮಾತ ಅವ್ರಂದ್ರೆ ನಿನ್ ಗಟ್ಟಿಸ್ಕೊಳ್ಳೋದಾಗಲ್ಲ, ಆಗ್ತದಲ್ರಿ, ಅಟ್ಟಿಸ್ಕೋಬೇಕಾಗ್ತತಿ. ಇರ್ಲಿ ಇರ್ಲಿ. ಅಮೋಕ್ಷದ ಮುತ್ಯ ಗುರುನಾಥ ಸೋಮಲಿಂಗ ಸಾಕಷ್ಟು ಅವನಿಗೆ ಹೋಮದ ಕಂಬಳಿ ನೇಮದ ಬೆತ್ತ ಪ್ರಸಾರ ಗಂಟೆ ಎಲ್ಲ ಸರ್ವ ಸಾಹಿತ್ಯ ಕೊಟ್ಟ ಸಂಗಾಟ ಗುರುವಿನ ಕರ್ಕೊಂಡು ಅಮೋಕ್ಷದ ಮುತ್ಯ ಮರ್ತ್ಯ ಮಂಡಲಕ್ಕೆ ಇಳಿದು ಬಂದ. ಹೌದು ಮರ್ತ್ಯ ಮಂಡಲಕ್ಕೆ ಅಮೋಕ್ಷದ ಮುತ್ಯ ಇಳಿದು ಬಂದ. ಹೊಳ್ಳಿ ನೋಡ್ಬೇಡತ್ತು ಗುರು ಹೇಳಿದ್ದ, ಹೊಳ್ಳಿ ನೋಡದ ಗುರುವಿನ ಮಾತು ಹಿಂಗ ಮರತ ಅಮೋಕ್ಷದ ಮುತ್ಯ ಅಂತ ಹೇಳಿದನ. ಹೌದು ಇದಕ್ಕೆ ಮಹಾರಾಜರಂದ್ರು ಯಾನಂದ್ರು ಇದಕ್ಕೆ ಯಾನು ಲುಕ್ಷಾನ ಆಗ್ಯದ ನಿನಗಂದ್ರ ಅವ್ರು. ಇದರಿಂದ ಲುಕ್ಷಾನ ಏನಾಗ್ಯದ ಅದನ್ನ ಹೇಳು ಹೋತಮ ಅಂದ್ರ ಅವ್ರು. ಲುಕ್ಷಾನ ಆಗಿತ್ತು ಹೇಳು ಹೋತಮ. ಬರೇ ಇಷ್ಟೇ ವಿಷಯಗಳನ್ನ ಮಾತಾಡಿ ಬಿಡುದು ಇಲ್ಲ, ಇದರಿಂದ ಲುಕ್ಷಾನ ಏನಾಗ್ಯದ ಅದನ್ನ ಹೇಳಬೇಕ. ನನ್ನ ಶಿಷ್ಯ ಅಮೋಕ್ಷದ ಮುತ್ಯ ಮಾಡಿರ್ತಕ್ಕಂತ ಪವಾಡ ಜಗತ್ತಿನಾಗ ಬಹಳದ. ಹೌದು ಅಮೋಕ್ಷದ ಮುತ್ಯ ನಡಹಟ್ಟಿ ನಾಗರಾಜಗೌಡ ಮಗಳ ಇರ್ತಕ್ಕಂತ ಪದ್ಮಾವತಿಯನ್ನ ಲಗ್ನ ಆದ. ಅರಕೇರಿ ಪಟ್ಟಣದೊಳಗೆ ಪದ್ಮಾವತಿನಿಟ್ಟ ಮುಮ್ಮೆಟ್ಟೆ ಗುಡ್ಡದ ಮೇಲೆ ಮುತ್ಯ ಅಮೋಕ್ಷದ ಉಳ್ದ. ಅಮೋಕ್ಷದ ಶಿಷ್ಯ ಸಂಪ್ರದಾಯದಿಂದ ಜಗತ್ತ ಹಿಂಗೆಲ್ಲ ಬೆಳೆದ, ಜಗತ್ತದಾಗ ಸಿದ್ಧಾಟಿಗೆ ಬೆಳೆದ ಹೇಳಿ ನೀವೆಲ್ಲರೂ ಕೇಳಿರಿ. ನಾ ಕೇಳ್ತೀನಿ ಏನ್ರಿಪ್ಪ? ಅಮೋಕ್ಷದ ಮುತ್ಯ ನಡಹಟ್ಟಿ ನಾಗರಾಜಗೌಡ ನಮ್ಮ ಮಗಳ ಪದ್ಮಾವತಿನ ಹೆಣ್ಣು ಕೇಳಕ್ ಹೆಂಗ್ ಹೋಗಿದ್ದ? ಹೆಂಗ್ ಹೋಗಿದ್ದನ್ರಿ? ಯಾರ ರೂಪಲೆ ಹೋಗಿದ್ದ? 80 ವಯಸ್ಸದ ಮುದುಕ. 80 ವಯಸ್ಸದ ಮುದುಕಾಗ್ಯಾನ. ಕಣ್ಣಾಗ ಪಿಚ್ಚದ, ಮೂನ್ಯಾಗ ಸುಂಬಳು ಬರ್ತದ, ಬಾಯಾಗ ಜೊಲ್ಲ ಸೋರ್ತದ. ಮುಪ್ಪಾನ ಮುದುಕಾಗಿ ಅಮೋಕ್ಷದ ಮುತ್ಯ ನಡಹಟ್ಟಿ ನಾಗರಾಜಗೌಡನ ಮನೆಗೆ ಹೋಗಿ ಹೆಣ್ಣು ಕೇಳದ ಪುಣ್ಯಾತ್ಮರೇ. ಏನಂದ್ರಿ? ಇಲ್ಲಿ ಎಲ್ಲಾ ಹಿರಿಯರದಿರಿ, ನಿಮ್ಗ ನಾ ಕೇಳ್ತೀನಿ ಏನಂತ. ಒಬ್ಬ ಕೂನಿಲ್ಲ ಗುರುತಿಲ್ಲದ ಮನುಷ್ಯ, ಮುಪ್ಪ ವಯಸ್ಸಾದ ಮನುಷ್ಯ, ಬಾಯಾಗ ಸೋರ್ತದ, ಮೂನ್ಯಾಗ ಸುಂಬಳು ಬರ್ತದ. ಇಂತ ಮನುಷ್ಯ ಬಂದ ನಿಮ್ಮ ಮನ್ಯಾಗ ಹೆಣ್ಣದ ಕೊಡುವಂದ್ರೆ ನೀವ್ ಯಾರ ಕೊಡ್ತೀರೇನ್ರಿ? ಕೊಡ್ತಾರೇನ್ರಿ? ಹಳೆ ಮುದುಕಗ ನೀ ಮಾತಾಡಬೇಡ, ಮಂದಿ ಕೇಳೋದು. ನಿಮ್ ಮನ್ಯಾಗ ಹೆಣ್ಣದ ಕೊಡುವಂತ ಯಾವ್ದು ಕೊಡ್ತೀರಿ? ಮತ್ತ ಅಮೋಕ್ಷದ ಮುತ್ಯ 80 ವಯಸ್ಸದ ಮುಪ್ಪಾನ ಮುದುಕಾಗಿ ನಡಹಟ್ಟಿ ನಾಗರಾಜಗೌಡನ ಮನೆ ಮುಂದೆ ಹೋಗಿ ನಿಂದಿರ್ಬೇಕಾದ್ರ ಸೀದಾ ಅಮೋಕ್ಷದ ಮುತ್ಯ ಹೆಂಗಿದ್ದ ಹಂಗ ಹೋಗಿ ನಿಂದಿರ್ಬೇಕಾಗಿತ್ತು. ಅವನಲ್ಲಿ ತಾಕತ್ ಇದ್ದಿದ್ರಿ ಯಾರು? ನಿಜ ರೂಪಲೆ ಹೋಗ್ಬೇಕಾಗಿತ್ತಲ್ಲ.
ನಿಜ ರೂಪ ತೊಟ್ಟ ಅಮೋಕ್ಷದ ಮುತ್ಯ ನಿಂದಿರ್ಬೇಕಾಗಿತ್ಲ. ಹೌದು. ಅಮೋಕ್ಷದ ಮುತ್ಯ ಮುಪ್ಪಾನ ಮುದುಕಾಗಿ ಹೋಗಿ ನಡಹಟ್ಟಿ ನಾಗರಾಯಗೌಡನ ಮನೆಗೆ ಹೆಣ್ಣು ಕೇಳ್ದ. ಅವಾಗ ನಡಹಟ್ಟಿ ನಾಗರಾಯಗೌಡ ಹೇಳ್ದ, ಏನಂತ ಹೇಳಿದ್ರಪ್ಪ? ನಿನ್ನ ಮಗನಿಗೆ ಹೆಣ್ಣು ಬೇಕು, ನಿನ್ನ ಮೊಮ್ಮಗನಿಗೆ ಬೇಕಂತ ಕೇಳ್ದ. ನಿನ್ನ ಮಗನಿಗೆ ಹೆಣ್ಣು ಬೇಕೋ ಏನು ನಿನ್ನ ಮೊಮ್ಮಗನಿಗೆ ಹೆಣ್ಣು ಬೇಕಂದ ಕೂಡಲೇ ಅವಾಗ ಹೆಣ್ಣು ನನಗೆ ಬೇಕಂದ ಅಮೋಕ್ಷದ ಮುತ್ಯ. ಅವಾಗ ನಡಹಟ್ಟಿ ನಾಗರಾಯಗೌಡ ನಿನ್ನಂತ ಮುದುಕಿಗೆ ಹೆಂಗ್ ಹೆಣ್ಣು ಕೊಡ್ತಾರ, ನಡಿ ಹೊರಗಂದಾವ್. ನಡಿ ಹೊರಗಂದ ಕೂಡಲೇ ಅದೇ ಅಮೋಕ್ಷದ ಮುತ್ಯ ನಿಮ್ಮ ಶಿಷ್ಯ ಸಂಪ್ರದಾಯದವ ನಡಹಟ್ಟಿ ನಾಗರಾಯಗೌಡ ಉಣುವಂತ ಅಗಲದೊಳಗ ಉಣುವಂತ ಊಟದೊಳಗ ಬಾಲುಳ ಮಾಡಿದಿ. ಪುಣ್ಯಾತ್ಮ, ನೀ ಶಿಷ್ಯ ಸಂಪ್ರದಾಯದವ ಇನ್ನೊಬ್ಬರು ಉಣುವುದಲಾಗ ಬಾಲುಳ ಹೆಂಗ ಮಾಡಿದಿ? ಮಾಡಿದ್ರಿ ನೀ ನಿಜ ರೂಪ ತೊಟ್ಟು ಹೋಗ್ಬೇಕಾಗಿತ್ತು. ಮತ್ತೆ ನಿಜ ರೂಪ ನೀ ತೊಟ್ಟು ಹೋಗಿಲ್ಲ, ಬೇರೂಪ ಮಾಡ್ಕೊಂಡು ಹೋಗಿಸಿದ ನಡಹಟ್ಟಿ ನಾಗರಾಯಗೌಡ ಹೆಣ್ಣು ಕೇಳಾಕ ಹೆಣ್ಣು ಕೊಡುದ್ರ ಅಂದ್ರೆ ಅವ್ರು ಉಣುವಂತ ಆಗಲಾಗ ನೀ ಬಾಲುಳ ಮಾಡ್ತಿದ್ದೆ ಅಂದ್ರೆ ನೀ ಅಂತ ಶಿಷ್ಯ ಸಂಪ್ರದಾಯ ಜಗತ್ತದಾಗ ಶ್ರೇಷ್ಠ. ಮಹಾರಾಜರ ಬಹಳ ಒಳ್ಳೆ ಕಲಾವಿದರಿದ್ರಿ, ದೊಡ್ಡ ಕಲಾವಿದರಿದ್ರು. ಒಂದು ತುಸು ವಿಷಯಗಳನ್ನ ವಿಚಾರ ಮಾಡಿ ಮಾತು ಹೇಳ್ಬೇಕಾಗ್ಯದ. ಗುರುವನವ ಜಗತ್ತದಾಗ ಬಹಳ ದೊಡ್ಡವದಾನ. ಗುರು ಇಲ್ಲಾರ್ದನೆ ಯಾರಿಗೇನು ಮುಕ್ತಿ ಇಲ್ಲ. ಹೌದು, ಒಂದು ಹುಲ್ಲು ಕಡ್ಡಿ ಮೊದಲು ಮಾತಾಡುದಿಲ್ಲ. ಈಗ ನಮ್ಮ ಮಹಾತ್ಮರು ಬಂದು ಕೂತಾರ, ಮುತ್ತೆವ್ರ ಕೂತಾರಪ್ಪ. ಈಗ ಕ್ಯಾವಿ ಉಟ್ಕೊಂಡೆ ಕೂತಾರ, ನೀವೆಲ್ಲ ಸಭಾದವ್ರು ಅದಿರಿ. ನಾ ಮುತ್ತೆವ್ರಿಗೆ ಕೇಳ್ತೀನಿ, ಯಾವತ್ತ ಅಪ್ಪವ್ರ ನೀವು ಈ ಮಟ್ಟಕ್ಕೆ ಬೆಳಿಬೇಕಾದ್ರ ಒಬ್ಬ ಗುರುವಿನ ಮಾಡಿಕೊಂಡ ಆ ಗುರುವಿನ ಕೈಲಿ ಉಪದೇಶ ತಗೊಂಡು ಈ ಸ್ಥಾನಕ್ಕೆ ಬಂದಿರೋ ಏನೋ ಸುಮ್ಮನೆ ನಿಮ್ಮ ನೀವು ಬಂದಿರಿ? ಗುರುವಿನ ಉಪದೇಶ ತಗೊಂಡು ಅವನ ಹೆಸರು ಹೇಳ್ತೀರಿ ಇಲ್ರಿ? ಹಂಗ್ರಿ ಬಿತ್ತಾರ. ಮತ್ತೆ ಎಲ್ಲಿದಾರ ಇವ್ರು? ಎಲ್ಲಿ ಹೋದ್ರಿ? ಒಬ್ರು ಇಲ್ಲಲ್ಲ ನೋಡ್ರಿ, ನಿಮ್ಮ ಬ್ಯಾಳೆ ನನ್ನ ಮುಂದೆ ಬೆಳೆಯುದಿಲ್ಲ. ಯಾಕಂತ ಕೇಳಿದ್ರೆ ಪ್ರತಿಯೊಂದು ವಿಷಯಗಳನ್ನ ಜನರ ಮನಸ್ಸ ಆನಂದ ಮಾಡಿ ಜನರ ಮನಸ್ಸಿಗೆ ಈ ವಿಷಯ ಹೋಗಿ ಮುಟ್ಟೇತು ಏನು ಇಲ್ಲೋ ಇದನ್ನು ತಿಳ್ಕೊಬೇಕಾಗ್ಯದ. ವಿಜಯಪುರ ಜಿಲ್ಲಾ ಇಂಡಿ ತಾಲೂಕಾ ವಿಜಯಪುರ ಜಿಲ್ಲಾ ಇಂಡಿ ತಾಲೂಕಾ ಮಿರ್ಗಿ ಒಳಗ ಹುಟ್ಟಿ ಬಂದ ಯಾರು? ಎಲ್ಲಾ ಲಿಂಗಮುತ್ಯ. ಹೌದು, ಎಲ್ಲಾ ಲಿಂಗಮುತ್ಯ ಹುಟ್ಟಿ ಬಂದ. ಒಂದಲ್ಲ ಎರಡು ಹೆಂಡ್ರ ಲಗ್ನ ಆದ. ಹೌದು, ಯಾರು? ಎಲ್ಲಾ ಲಿಂಗಮುತ್ಯ ಒಂದಲ್ಲ ಎರಡು ಹೆಂಡ್ರ ಲಗ್ನ ಆದ. ಎರಡು ಹೆಂಡ್ರ ಲಗ್ನ ಆಗಿ ಒಬ್ಬಕ್ಕೆ ಹಾಂತಿ ತೀರ್ಕೊಂಡ್ಲು, ಮತ್ತೊಬ್ಬಕ್ಕೆ ಹಾಂತಿ ಮನ್ಯಾಗಿದ್ಳು, ತುಂಬಾ ಗರ್ಭಿಣಿ ಇದ್ಳು, ಹೊನ್ನಮ್ಮ ತಾಯಿ. ಹೌದು, ಅವಾಗ ಎಲ್ಲಾ ಲಿಂಗಮುತ್ಯ ಇಂಡಿ ತಾಲೂಕು ಕ್ಯಾರಿಗೆ ಒಳಗ ಕುಸ್ತಿತ್ತ. ಹೌದು, ಇಂಡಿ ತಾಲೂಕು ಕ್ಯಾರಿಗೆ ಒಳಗ ಕುಸ್ತಿಗೆ ಹೊಂಟ ನಿಂತ ಯಾರು? ಯಲ್ಲಪ್ಪ ಮುತ್ಯ. ಅವಾಗ ತಾಯಿ ಹೇಳ್ತಾಳ, ಏನ್ ಹೇಳ್ತಾಳ್ರಿಪ್ಪ? ಎಲ್ಲಪ್ಪ ನಿನ್ನ ಹಾಂತಿ ಹೊನ್ನಮ್ಮ ತುಂಬಾ ಗರ್ಭಿಣಿ ಅದಾಳ. ಹೌದು, ಇವತ್ತು ಕೂಸಿಗೆ ಜನನ ಕೊಡಕ್ಕೆ ಅದಾಳ. ಹೌದು, ಬಾಣೆ ತರ ಟೈಮ್ದಾಗ ಮನ್ಯಾಗ ಗಣಮಕ್ಳು ಇರ್ಬೇಕು, ಎಲ್ಲಪ್ಪ ಹೋಗ್ಬೇಡ ಅಂದ್ರು. ಆದ್ರೂ ಎಲ್ಲಪ್ಪ ಯಾನಂದ ನನ್ನ ಸಲುವಾಗಿ ಸೊಲಾಪುರದಿಂದ ಬಲಬಲ ಗಡಿಗಳು ತಂದಾರ. ಹೌದು, ನಾ ಕುಸ್ತಿಗೆ ಹೋಗ್ತೀರಂದ. ಹೋಗಿ ಇಂಡಿ ತಾಲೂಕು ಕ್ಯಾರಿಗೆ ಒಳಗ ಹೌದು ಕುಸ್ತಿ ಹಿಡಿದು ಎಲ್ಲಪ್ಪ ಕುಸ್ತಿ ಒಳಗ ಒಗದ ಅಷ್ಟ್ರ ಒಳಗ ಒಂದ್ ಆಳ ಬಂದು ಹೇಳ್ತ ಎಲ್ಲಪ್ಪ ಮುತ್ತಾಗ ಕಿವಾಗ, ಎಲ್ಲಪ್ಪ ಈ ಕುಸ್ತಿಯಾಗ ಒಗದ ಮೆರವಣಿಗೆ ನಡೆದದ, ಈ ಕುಸ್ತಿಯಾಗ ನೀ ಗೆದ್ದಿ, ಮನೆಯನ್ನು ಕುಸ್ತಿಯಾಗ ನೀ ಬಿದ್ದಿ ಅಂತ. ನಿನ್ನ ಹೆಂಡತಿ ಹೊನ್ನಮ್ಮ ಕೂಸಿ ಎದೆಗಾಡಿ ಪ್ರಾಣ ಬಿಟ್ಟದ ತಿಳಿದ್ರು. ಅವಾಗ ಎಲ್ಲಪ್ಪ ಮುತ್ಯ ಆ ಮೆರವಣಿಗೆ ಅಂತ ತೆಳಗ ಇಳಿದು ಓಡ್ಕೊತ ಮಿರ್ಗಿ ಗ್ರಾಮಕ್ಕೆ ಬಂದು ಹೊನ್ನಮ್ಮ ತಾಯಿನ ಸಂಕ್ಷಿಪ್ತ ಹೇಳ್ತೀನಿ. ಹೊನ್ನಮ್ಮ ತಾಯಿನ ತಂದ ಕಿಚ್ಚು ಕೊಟ್ರು. ಹೊನ್ನಮ್ಮ ತಾಯಿನ ತಂದ ಕಿಚ್ಚು ಕೊಟ್ರು. ಆ ಕಿಚ್ಚಿನೊಳಗಿಂದ ಕೂಸ ಹಾರಿ ಬಂದ ಎಲ್ಲಾ ಲಿಂಗಮುತ್ಯನ ಪಾದದ ಮೇಲೆ ಬಿತ್ತು. ಅವಾಗ ಅದೇ ಕೂಸ ಎತ್ತಿ ಎಲ್ಲಪ್ಪ ಮುತ್ಯ ಹಳ್ಳಿ ಕಿಚ್ಚಿನಾಗ ಹಾಕಿ ಆ ಸುಟ್ಟಿರ್ತಕ್ಕಂತ ಭಸ್ಮ ತಗೊಂಡ ತನ್ನ ಮೈಗೆ ಒರೆಸಿಕೊಂಡ. ಹೌದು, ಕೇಳ್ತೀನ್ರಿ ಮಹಾರಾಜರ ಮಾತ. ಎಲ್ಲಪ್ಪ ಮುತ್ಯ ಶಿಷ್ಯ ಸಂಪ್ರದಾಯದವ. ಹೌದು, ಅಂತ ತಾಕಾತ ಅವನ ಬಲ್ಲಿ ಇತ್ತಂದ್ರ ಏನು ಮಾಡದಿ ಭಸ್ಮ ಮೈ ಮೇಲೆ ಧರಿಸ್ಕೊಂಡ ನೋಡ. ಹಂಗೆ ಜಾಗ ಬಿಟ್ಟು ಜಗತ್ತದಾಗ ಉದ್ಧಾರ ಮಾಡ್ಬೇಕಾಗಿತ್ತ. ಹಂಗ ಮಾಡೋ ತಾಕಾತ ಎಲ್ಲಪ್ಪ ಮುತ್ಯನ ಬಲ್ಲಿ ಇದ್ದಿದ್ದಿಲ್ಲ. ಎಲ್ಲಿಗೆ ಬಂದ? ವಿಜಯಪುರ ಜಿಲ್ಲಾ ಇಂಡಿ ತಾಲೂಕು ಲಚ್ಚಾಣ ಮಠಕ್ಕೆ ಬಂದ. ವಿಜಯಪುರ ಜಿಲ್ಲಾ ಇಂಡಿ ತಾಲೂಕು ಲಚ್ಚಾಣ ಮಠಕ್ಕೆ ಬಂದು ಗುರು ಸಿದ್ಧಲಿಂಗನ ಕೈಲ ಉಪದೇಶ ತಗೊಂಡನ ಹೇಳಿ ಇದೇ ಬೆಳಗಾವಿ ಜಿಲ್ಲಾ ರಾಯಬಾಗ ತಾಲೂಕ ಮುಕ್ತಿ ಮಂದಿರ ಮೂಲ ಕೊಡೋಣ ಪುಣ್ಯಾತ್ಮ. 3 ಮಂದಿರ ಮುಗಳ ಕೊಡೋಣ. ಗುರು ಹಾದ್ಯದಿಂದ ಇದು. 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 ಗುರು ಹಾದ್ಯದಿಂದ ಇದು
ಇದು ಯಾರ ಪ್ರಭಾವ? ಯಾರ ಪ್ರಭಾವ? ಗುರು ಯಲ್ಲಪ್ಪ ಮುತ್ಯಾನ ಪ್ರಭಾವ ಅಂದ್ರ ಲಕ್ಷಣ ಶಬ್ದಲಿಂಗನ ಪ್ರಭಾವ. ಹೌದು ಹೌದು. ಹೆಂಗ ವಿಷಯಗಳನ್ನು ಬೆಳೆಸ್ರಿ ಬೆಳೆಸ್ರಿ, ಒಂದು ಮುಕ್ತಿ ಬೆಳಕು ಹಚ್ಚಿ ಬೆಳೆಸ್ರಿ. ನಿಮ್ಗ ನಾ ಕೇಳ್ತೀನಿ, ಯಾನ್ರು ಗುರು ತಲೆ ಮೇಲೆ ಹಸ್ತ ಇಟ್ಟ ಹುಟ್ಟ ಯಲ್ಲಪ್ಪ ಮುತ್ಯ ಮುಕ್ತಿ ಮಂದಿರ ಠಾಣಾಕ್ ಹೋಗಿ ಮುಟ್ಕೊಂಡ ಜಗತ್ತಿದಾಗ ಮುಕ್ತಿ ಮಂದಿರ ಮುಗುಳು ಕೊಡ ಅನಿಸ್ಕೊಂಡ. ಹೌದು ಹೌದು ಹೌದು. ಹಿಂಗ ಶಿಷ್ಯ ಸಂಪ್ರದಾಯದಿಂದ ಹಾ ಜಗತ್ತದಾಗ ಯಾರು ಉದ್ಧಾರ ಆಗ್ಯಾರ, ಯಾರು ಜಗತ್ತದಾಗ ಕೆಲಸ ಮಾಡ್ಯಾರ ಹೇಳ್ರಿ ಅಂದ ಕೂಡಲೇ ಅವ್ರು ಹೇಳಿದ್ರು ನನಗ, ಹಾ ನಿನ್ನ ಗುರು ಬೀರ್ ದೇವ್ರ, ಹಾ ನಿನ್ನ ಗುರು ಬೀರ್ ದೇವ್ರ ಹೌದು. ಯಾವ ಕೇಶವರಾಜನ ರೋಗ ನಿವಾರಣೆ ಮಾಡ್ಬೇಕಾಗಿತ್ತ. ಹಾ ಹಾ ಕೇಶವರಾಜನ ರೋಗ ನಿವಾರಣೆ ಮಾಡುವಂತ ಸಮಯದೊಳಗೆ ಕ್ವಾಣೇಶ್ವರ ದೈತ್ಯನ ಮರ್ದನ ಮಾಡ್ಬೇಕಾದ್ರ ಪಂಚಡಂಗಿ ವಾಯುಗಂಗಳ ರೂಮು ಚೂರಿ ಬೇಕಾಗಿದ್ದು. ಹೌದು. ಪಂಚಡಂಗಿ ವಾಯುಗಂಗಳ ರೂಮು ಚೂರಿ ಬೇಕಾದಂತಹ ಸಮಯದೊಳಗ ಅವಾಗ ಏನ್ ಮಾಡಪ್ಪ ಅಂತ ಕೇಳಿದ್ರೆ, ಕಂಬಾರ ಕಾಳಣ್ಣನ ಕುಲಿಮಿ ಒಳಗ, ಹಾ ಕಂಬಾರ ಕಾಳಣ್ಣನ ಕುಲಿಮಿ ಒಳಗ ಒಬ್ರು ಆವತ್ತಿ ಆದ್ರೆ ಪಂಚಡಂಗಿ ವಾಯುಗಂಗಳ ರೂಮು ಚೂರಿ ತಯಾರಾಗ್ತಿದ್ದು. ಹೌದು. ಅವಾಗ ದೇವರಗಳಿ ಬಪ್ಪನ ಆವತಿ ಆಗ್ಯಾನ ಶಿಷ್ಯ ಪಟ್ಟಣಿಲ್ಲ ತಿಳ ನೀವೆಲ್ಲರೂ ಕೇಳಿರಿ. ಕೇಳಿರಿ ಕೇಳಿರಿ. ನಿಮಗ ನಾ ಕೇಳ್ತೀನಿ, ಯಾನತ್ರಿ? ದೇವರಗಳಿ ಬಪ್ಪಣ್ಣ ಹಾ ಬೀರ್ ದೇವ್ರ ಶಿಷ್ಯ ಆತ. ನಿಮಗೆ ಯಾರು ಹೇಳರಿ ಮಾತ? ಬೇಕಲ್ಲ ಅದು, ಶಿಷ್ಯನು ಬೇಕಲ್ಲ. ಅವಾಗ ದೇವರ ಗೆಳಿ ಬಪ್ಪನ ಬರೇ ಗೆಳೆಯವ, ಆ ದೇವರ ಗೆಳೆಯ ಬೀರ್ ದೇವರ ಗೆಳೆಯವ, ಅವ ಶಿಷ್ಯ ಸಂಪ್ರದಾಯದಾಗ ಅವಾಗ ಇಲ್ಲ. ಮೊದಲು ತಲೆ ಆಗ್ತವ್ರಿ ಇದನ್ನ ಮಹಾರಾಜರ ಇದು ನಿಮಗ ಅರ್ಥ ಇರ್ಲಿ. ಹಾ ನೀವು ಇಂಥದ್ದು ಮಾತಾಡ್ತಿರ್ತೀರ. ಸರಳ ಹನುಮಂತ ಗೌಡ ತಯಾರು ಮಾಡಿಬಿಟ್ಟಾರ ನಿಮ್ಮ ಸಂಬಂಧ ನನ್ನ. ಹೌದು ಹೌದು. ಇದು ನಿಮ್ಮ ತಲೆಯಾಗ ಇರ್ಲಿ. ಹಾ ಪಕ್ಕ ತಲೆ ಆಗಿರ್ಲಿದು. ಯಾಕಂತ ಕೇಳಿದ್ರ, ಯಾಕ್ರಿಪ್ಪ? ಜಗತ್ತದೊಳಗ ಗುರುವಿನಂತ ತಾಕತ್ತ ಯಾರ ಬಲ್ಲಿನೂ ಇಲ್ಲ ಇಲ್ಲ. ಹೌದು ಹೌದು. ನಾ ನಿನಗೆ ಕೇಳ್ತೀನಿ, ನಿಮಗೆ ಕೇಳ್ತೀನಿ ಮಹಾರಾಜರ. ಏನತ್ರಿ? ಸಾಂಗ್ಲಿ ಜಿಲ್ಲಾ ಜತ್ತ ತಾಲೂಕ ಜತ್ತ ತಾಲೂಕ ಸೊನಾಳದ ಹನುಮಂತ ಗೌಡ್ರು ಗೌಡ್ರು ನನ್ನ ಗುರುಗಳದಾರ. ನಮ್ಮ ಗುರುಗಳು ನನ್ನ ಗುರುಗಳದಾರ. ಹಾ ನಾ ಕರ್ನಾಟಕದವ ಇದ್ರು ಇಬ್ಬರನ್ನು ಇಂಥವನೇ ಗುರು ಬೇಕಂತೇಳಿ ಹುಡುಕಾಡಿ ಮಹಾರಾಷ್ಟ್ರ ರಾಜ್ಯ ಸಾಂಗ್ಲಿ ಜಿಲ್ಲಾ ಜತ್ತ ತಾಲೂಕು ಹೋಗಿ ಸೊನಾಳ ಹನುಮಂತ ಗೌಡ್ರನ್ನ ಗುರುವಿನ ಮಾಡ್ಕೊಂಡಿನಿ. ನನಗ ಸಾಕಷ್ಟು ವಿದ್ಯೆ ಅವರು ಕೊಟ್ಟಾರ. ಕೊಟ್ಟಾರ. ಅವ್ರ ಹೆಸರ ಮೇಲೆ ನಾ ತಿರುಗುತ್ತೀನಿ. ಹೌದು. ನೀವು ಕರ್ನಾಟಕದವ್ರೇ ಅದಿರಿ. ಅದೇರಿ ನೀವು ಕರ್ನಾಟಕದವ್ರು ಅದಿರಿ. ಹಾ ಮಹಾರಾಷ್ಟ್ರ ರಾಜ್ಯ ಸೊಲ್ಲಾಪುರ ಜಿಲ್ಲಾ ದಕ್ಷಿಣ ಸೊಲ್ಲಾಪುರ ತಾಲೂಕ ಮನಮೇ ಮದಗೊಂಡ ಮುತ್ಯಾನ ನೀವು ಗುರುವಿನ ಮಾಡ್ಕೊಂಡಿರಿ. ಹೌದು ಹೌದು. ಮನಮೇ ಮದಗೊಂಡ ಮುತ್ಯಾನ ವಿದ್ಯಾನ ತಗೊಂಡಿದ. ಮನಮೇ ಮದಗೊಂಡ ಮುತ್ಯ ವಿದ್ಯಾ ಕಲಿಸ್ತಲೇ ಜಗತ್ತದಾಗ ನಾ ಹೆಚ್ಚಾಗಿನಂದ್ರ ಮಂಗಳಾರತಿ ಇವತ್ತು ನಾ ಮಾಡೋದ. ಮದಗೊಂಡ ಮುತ್ಯ ನನಗೆ ಏನು ವಿದ್ಯೆ ಕೊಟ್ಟೇ ಇಲ್ಲ, ಏನು ಸಂಬಂಧ ಇಲ್ಲ. ಎಲ್ಲ ಸ್ವಂತ ನಾನೇ ತಯಾರು ಮಾಡಿಲ್ಲ ಅಂದ್ರ ಇವತ್ತು ಮಂಗಳಾರತಿ ಊರಾಗ ನೀವು ಮಾಡ್ರಿ ಪುಣ್ಯ. ನೋಡ್ರಿ ಬಹಳ ಚಂದದ ವಿಷಯ, ಬಹಳ ಅಸಲದ. ಒಂದು ಗುರುವ ಇನ್ನೊಂದು ಶಿಷ್ಯ. ನೀವು ಏನರೇ ಮಾಡಿ ಈ ಉತ್ನಾಳ ಹುಡುಗ ಒಟ್ಟ ಬೆದರಿಸಬೇಕನ್ನೋದು ತಲೆ ಅಂದ ತೆಗೀರಿ. ನಿಮಗೊಂದು ವಿನಂತಿ ಅದ್ರ ಎಂಬುದು, ನೀವು ದೊಡ್ಡವರದಿರಿ. ಈ ಹುಡುಗಿಗೆ ಯಾಂದ್ರೆ ಮಾಡಿ ನಾಯಿಟ್ ನೀಟ್ ಮಾತಾಡಿ ಬೆದರಿಸಿ ಕಡೆಕ್ ಹಾಕಿನಂದ್ರೆ ಒಟ್ಟಾಗಿದು ಮರಿ ಅಂಜೋದಿಲ್ಲ. ಗೆದ್ದನಿಗೆ ಬಾರಿಸ್ತೇನಂದ್ರ ನೀವು ಮಾತಾಡೋ ಮಾತು ಹೆಂಗಾತದ ಗುರ್ತನ. ಹೆಂಗಾತದ್ರಿ? ರಾಜ ಪ್ರಧಾನಿ ಕೂಡಿ ಹುಲಿ ಬ್ಯಾಟಿಗೆ ಹೋಗಿದ್ರತ್ತ. ಅಡವ್ಯಾಗ ಇಲ್ಲ ಊರಾಗ ಇಲ್ಲ, ಅಡವ್ಯಾಗೆ ಹೋಗ್ಬೇಕಂದ್ರೆ ಹುಲಿ ಬೇಟಿಗೆ. ರಾಜ ಪ್ರಧಾನಿ ಕೂಡಿ ಮತ್ತ ಬ್ಯಾಟಿ ಆಡ್ಬೇಕಂದ್ರೆ ಅಡವಿಗೆ ಹೋಗ್ಬೇಕಲ್ಲ. ಅಡವಿಗೆ ಹೋಗ್ಬೇಕ್ರಿ. ಇಬ್ರು ಕೂಡಿ ಹುಲಿ ಬ್ಯಾಟಿಗೆ ಹೋಗಿದ್ರು. ಹೊತ್ತು ಮುಣಗಲ್ ತರ ತಿರುಗಾಡಿದ್ರು. ಅಡವ್ಯಾಗ ತಿರುಗಾಡಿದ್ರು. ಹೊತ್ತು ಮುಣಗಲ್ ತರ ತಿರುಗಾಡಿದ್ರು ಹುಲಿ ಅವರಿಗೆ ಸಿಗಲಿಲ್ಲ. ಹುಲಿ. ಅವಾಗ ರಾಜ ಪ್ರಧಾನಿ ಕೂಡಿ ಮನೆಗೆ ಬರ್ತಿದ್ರು. ದಾರ್ಯಾಗ ಒಂದು ಹಳ್ಳಿತ್ತು. ಹಳ್ಳ ರಾಜಾಗ ನೀರಡಿಕೆ ಆಯ್ತು. ಅವಾಗ ರಾಜ ಅಂತಾನ ಪ್ರಧಾನಿಗೆ, ಯಾನಂದ್ರಿ? ಪ್ರಧಾನಿ ನನಗ ತುಸು ನೀರಡಿಕೆ ಆಗ್ಯದ, ಬಂದೂಕ ನಾ ನೀರು ಕುಡಿದು ಬರ್ತೀನೋ, ನೀವೊಂದ್ ಜನ ಬಂದೂಕ್ ತಗೊಂಡು ಮುಂದೆ ನಡಿ ಅಂತ. ನಡಿ ಮುಂದೆ ಮನಿ. ಅವಾಗ ಪ್ರಧಾನಿ ಕೈಯಾಗ ಬಂದೂಕ ಕೊಟ್ಟು ರಾಜ ಹಳದಾಗ ಇಳದ ನೀರು ಕುಡಿದು ಹೊಳ್ಳಿ ಮ್ಯಾಲ ಬರ್ತಿದ್ದ ಹುಲಿ ಎದುರಿಗೆ. ನಡಿಯೇರಿ ಬರ್ತಿದ್ದ ಮತ್ತೆ ಹುಲಿ ಎದುರಿಗೆ ಬತ್ತು. ಅವಾಗ ರಾಜ ಅಂತ ಹಳದಾಗ ನಿಂತು, ಯಾನಂದ್ರಿ? ನನ್ನ ಮ್ಯಾಲ ಬರಬೇಡ, ನನ್ನ ಬಲ್ಲಿ ಬಂದೂಕದ, ನನ್ನ ಮ್ಯಾಲ ಬರಬೇಡ, ನನ್ನ ಬಲ್ಲಿ ಬಂದೂಕದ. ಹುಲಿ ಕೇಳ್ತದೇನ್ರಿ? ಕೇಳ್ತದನ್ರಿ ಹುಲಿ. ಹುಲಿ ಕಪ್ಪರಿಸಿ ಮ್ಯಾಲ ಬರ್ಲಾಕ ಚಾಲು ಮಾಡ್ತು. ಅವಾಗ ರಾಜ ನಾ ಸುಳ್ಳು ಹೇಳಿದ್ರ ನನ್ನ ಬಲ್ಲಿ ಲೈಸೆನ್ಸ್ ಅದ,
ನಾ ಸುಳ್ಳು ಹೇಳಿದ್ರೆ ನನ್ನ ಬಲ್ಲಿ ಲೈಸೆನ್ಸ್ ತಗೋ ತಿಳ್ಕೊಂಡು ರಾಜ ಏನು ತೋರಿಸ್ತಾನ ಹಳದಾಗ ನಿಂತ ಹುಲಿಗೆ ಲೈಸೆನ್ಸ್ ತೋರಿಸ್ತಾನ ಹುಲಿಗೆ ಲೈಸೆನ್ಸ್ ಓ ಮಹಾರಾಜ್ರ ಹುಲಿಗೆ ಲೈಸೆನ್ಸ್ ತೋರಿಸಿದ್ರೆ ಅಂಜುವುದಿಲ್ಲ ಹುಲಿಗೆ ಏನ್ ತೋರಿಸ್ಬೇಕು ಏನ್ ತೋರಿಸ್ಬೇಕ್ರಿ ಹುಲಿಗೆ ಬಂದೂಕೆ ತೋರಿಸ್ಬೇಕು ಸೋಮವಾರಿನ ಬಂದೂಕೆ ತೋರಿಸ್ಬೇಕು ಹುಲಿಗೆ ಲೈಸೆನ್ಸ್ ಎಲ್ಲಿ ತೋರಿಸ್ಬೇಕು ಏನ್ ತೋರಿಸ್ಬೇಕ್ರಿ SP ಆಫೀಸ್ದಾಗ ಲೈಸೆನ್ಸ್ ತೋರಿಸ್ಬೇಕು ಹೌದು SP ಆಫೀಸ್ದಾಗ ಲೈಸೆನ್ಸ್ ತೋರಿಸಿದ್ರ ನಡೀತದ ಅರೆ ಹುಲಿ ಮುಂದೆ ನೀ ಲೈಸೆನ್ಸ್ ತೋರಿಸಿದ್ರ ನಡೀದಿಲ್ಲ ನಿಮಗೆ ನಾ ಕೇಳ್ತೀನಿ ಶಿಷ್ಯ ಸಂಪ್ರದಾಯ ಒತ್ತಾಟಿ ಬಿಡ್ರಿ ನಿಮ್ಮಲ್ಲಿ ಮನಮೇ ಮದಗೊಂಡು ಮುತ್ಯಾರ ಕೊಟ್ಟಿರ್ತಕ್ಕಂತ ಗುರು ಮಂತ್ರದ ಗೋಳಿ ನಿಮ್ಮಲ್ಲಿ ಗುರು ಮಂತ್ರದ ಗೋಳಿ ಇತ್ತಂದ್ರ ಹಾಕಿ ಉತ್ನಾಳ ಹುಲಿಗೆ ಹೊಡಿ ಈ ಮೇಕ್ಳಿ ಗ್ರಾಮ ಬೀರ್ದೇವ್ರ ಪೌಳಿ ಮುಂದೆ ಹುಲಿ ಸಾಯ್ತದ ನೀವು ಗುರು ಮಂತ್ರಕ್ಕಂತ ಗೋಳಿ ಬಿಟ್ಟು ನೀವು ಶಿಷ್ಯ ಸಂಪ್ರದಾಯದಿಂದ ಬರೀ ಲೈಸೆನ್ಸ್ ತೋರಿಸಿದ್ರ ಇವತ್ತು ಬೀರ್ದೇವ್ರ ಪೌಳಿ ಒಳಗ ನಿಮ್ಮನ್ನ ತಿಂದು ಎಲ್ಲವ ತೂರ ಒತ್ತಾಟಿ ಮಾಡಿ ಹೋಗೋದು ಹೋಲಿಕ ಇದು ಉತ್ನಾಳ ಪಶುಲಿ ಅಲ್ಲ ಹೌದು ಯಾರು ಮಾತಾಡತ್ತೀರಿ ಎಲ್ಲಿ ಮಾತಾಡ್ತೀರಿ ವಿಷಯದ ಜಗತ್ತದೊಳಗ ಗುರುನಾಥನವ ಶ್ರೇಷ್ಠದನ ದೊಡ್ಡವನ ಇವರು ಶಿಶು ಮಕ್ಕಳು ಹೆಂಗದಾರ ಗುರ್ತನ ಹೆಂಗದ್ರಿ ಶಿಶು ಮಕ್ಕಳ ಕಂಪನಿ ಇವ್ರದ್ದು ಒಬ್ಬ ಗುರು ಏನ್ ಮಾಡ್ದತ್ತ ಏನ್ ಮಾಡ್ದಾರಿ ಎಲ್ಲಿ ಭಕ್ತರ ಮನೆಗೆ ಕರೆಯೋಣ ಗುರು ಹೋಗವ ಅವನ ಹಿಂದ ಎರಡು ಶಿಶು ಮಕ್ಕಳು ಇದ್ದು ಶಿಶು ಮಕ್ಕಳು ಅವ್ ಎರಡು ಶಿಶು ಮಕ್ಕಳನ್ನು ತಗೊಂಡ ಮೇಕಳೆ ಅಂತ ಊರಿಗೆ ಗುರುವ ಭಕ್ತರ ಮನೆಗೆ ಬಂದ ಭಕ್ತರ 4 ದಿವಸ ಇಟ್ಕೊಂಡ ಆ ಗುರುವಿಗೆ ಏನ್ ಕೊಟ್ರು ಒಂದು 4 ಚೀಲ ಜ್ವಾಳ ಕಾಳ ಹಿಂಗೆಲ್ಲ ಶಿಶು ಮಕ್ಕಳು ಗುರುವಿಗೆ ಕೊಟ್ರು ಅವಾಗ ಕಾರ್ಯಕ್ರಮ ಮುಗಿಸ್ಕೊಂಡು ಹೊಳ್ಳಿ ಗುರು ಮೇಕಳಿ ಬಿಟ್ಟು ಹೊಂಟ ಮತ್ತ ಹೊಂಟ ಅವಾಗ ಶಿಶು ಮಕ್ಕಳು ಗಾಡಿ ಹೊಡಿತಿದ್ರು ಶಿಶು ಮಕ್ಕಳು ಗಾಡಿ ಹೊಡಿತಿದ್ರು ಗುರು ಗಾಡಿ ಹೊಡಿದ ಹಿಂದೆ ಶಿಶು ಮಕ್ಕಳು ಕೂತಿದ್ರ ಅವಾಗ ಶಿಷ್ಯರಿಗೆ ಹೇಳ್ತಾನ್ರಿ ನೋಡ್ರಪ್ಪ ಮಾಲ್ ಬಾಳ ಹೇರಿನ ಗಾಡ್ಯಾಗ ಮಾತ್ರ ಮಾಲ್ ಬಾಳ ಹೇರಿನು ಏನಾರ ಬಿತ್ತಂದ್ರ ನೀವು ತಗೋರಿ ಅಂತ ಹೇಳ ತೋರ್ ಗಾಡಿ ನೀವು ಏನಾರ ಬಿತ್ತಂದ್ರ ತಗೋರಿ ಅಂತ ಹೇಳ್ದ ಗಾಡಿ ಗುರುವ ಹೊಂಟಿತ್ತು ಹೊಡಿಲಕ್ಕ ಚಲೋ ಮಾಡ್ದ ಗಾಡಿ ಓಡ್ಲಕತ್ತು ಹಿಂದ ನಳ್ಳಾಗ ದೂಪಾರ್ತಿ ಉಳಿ ತಳಗ್ ಬಿತ್ತ ದೂಪಾರ್ತಿ ಉಳಿ ತಳಗ್ ಬಿತ್ತು ಅವಾಗ ಗುರು ದಾರೆ ಹೋಗಿ ಹೊಳ್ಳಿ ನೋಡ್ತಾನ ಯಾನೋ ದೂಪಾರ್ತಿ ಇಲ್ಲ ಗಾಡ್ಯಾಗ ಅಂದವ ಇಲ್ಲ ದೂಪಾರ್ತಿ ಇವ ಯಾನಂದ್ರಿ ಶಿಷ್ಯ ಅದು ಹಿಂದಿನ ನಳ್ಳಾಗಿ ಬಿತ್ತಲ್ರಿ ಅಂದವ ಎಲ್ಲ ಹಿಂದ ಅವ ಗುರು ಅಂದ ಯಾರು ಹುಚ್ಚದಿರು ಅಂದವ ನೀವು ಗಂಟೆ ದೂಪಾರ್ತಿ ಅಂತ ಬಿದ್ರೆ ತಗೋಬೇಕಪ್ಪ ಬಿಡಬಾರ್ದಂದ ಅವಾಗ ನೀವ್ ಯಾರು ತಗೋಬೇಕು ಹೇಳ್ರಿ ಅಂತ ನೋಡು ಗಂಟಿ ದೂಪಾರ್ತಿ ಎತ್ತಿನ ಕೊಳ್ಳನ ಗೆಜ್ಜಿ ಸರ ಹಣಿಕಟ್ಟ ನಮ್ಮದಂತಕ್ಕಂತ ವಸ್ತು ಬಿತ್ತಂದ್ರ ಅದನ್ನ ತಗೊಂಡು ನೀವು ಗಾಡಿಯಾಗ ಇಟ್ಕೋಬೇಕಂದ ಹಾಕ್ರಿ ಗಾಡಿಯಾಗ ಇಟ್ಟು ಹೇಳಿ ಗುರು ಗಾಡಿ ಹೊಡ್ಲಕತ್ರಿ ಅಷ್ಟ್ರೊಳಗೆ ಎತ್ತ ಹಂಡಿ ಇಟ್ರಿ ಇಟ್ಟು ಕೂಡ್ಲೇನೆ ಹಂಗೆ ಮುಂದೆ ಗುರು ಗಾಡಿ ಹೊಡಿತಿದ್ದ ಒಬ್ಬ ಯಾನಂದ ಶಿಷ್ಯ ಎತ್ತಿನ ಹಂಡಿ ಬಿತ್ತು ಗುರು ತಗೊಂಡ್ರ ಬಿಡ್ಬಾರ್ದು ತಗೊಂಡ ನಮ್ಮ ಎತ್ತಿನ ಹಂಡಿನಲ್ಲ ಗುರುವಿನ ಶಾಲ ಜಗ್ಗಿ ಒಯ್ದು ಎತ್ತಿನ ಹಂಡಿ ತಂದು ಗಾಡಿಯಾಗ ಇಟ್ಟು 2 ಶಿಷ್ಯಗಳು ಗುರುವಿನ ಶಾಲ್ಯಾಗ ಗುರು ಹಂಗೆ ಗಾಡಿ ಹೊಡಿತಿದ್ದ ಹೋಗಿ ಹೊಳ್ಳಿ ನೋಡ್ದು ಗುರುವ ಯಾನು ಗಾಡಿಯಾಗ ಯಾನ್ ಇಟ್ರಿ ಅಂತ ಕೇಳ ಯಾನ್ ಇಟ್ಟಿರು ಶಿಶು ಮಕ್ಕಳ ನೀವೇ ಹೇಳಿರ್ಲ ಅಂದವ ಯಾನೊಂದು ಶಿಷ್ಯಗಳು ಯಾನಂದ್ರಿ ನೀವೇ ಹೇಳಿರ್ಲ ನಂಬುದನ್ನೋದು ಯಾನ್ ಬಿದ್ರು ತಗೋತ್ ಹೇಳಿರಿಲ್ಲ ಹೇಳಿರಿಲ್ಲ ಮತ್ತ ನೋಡ್ರಿ ಗುರು ಯಾನ್ ಹೇಳ್ಯಾನ ಒಳ್ಳೆ ಸೋಮಾನ ಯಾವ್ದಾದ ಬಿದ್ರು ತಗೋತ್ ಹೇಳ ಇವ್ರು ಹೆಂಡಿ ಹಿಡ್ಕೊಂಡು ಬರೋ ಶಿಷ್ಯ ಇಂಥವ್ರು ಹುಟ್ಟ್ಯಾಕ ನೋಡ್ರಿ ಅವಾಗ ಗುರು ಹೇಳ್ದ ಇಲ್ಲಪ್ಪ ನೀವು ಶಾಣ್ಯರದಿರಿ ಒಬ್ಬ ಗಾಡಿ ನೀವೇ ಹೊಡ್ರಿ ನಾನೇ ಹಿಂದೆ ಕುಂಡಿರ್ತೀನಿ ತಿಳ್ಕೊಂಡು ಗುರು ಹಿಂದೆ ಕೂತ ಒಂದು ಲಿಸ್ಟೇ ಬರೆದು ಬಿಟ್ಟವ ಒಂದು ಲಿಸ್ಟ್ ಬರೆದು ಆ ಶಿಷ್ಯನ ಕೈಯಾಗ ಕೊಟ್ಟ ಅಫಜಲ್ಪುರ ತಾಲೂಕು ಹವಳಿಗೆ ಕಾರ್ಯಕ್ರಮಕ್ಕೆ ಹೋಗಿದ್ದೇವೆ ಸಂಗೊಳಿಗೆ ಮುತ್ತೇವ್ರು ನಾವು ಹವಳಿಗೆ ಇವ್ರ ಕಾಕಾರು ಸುಮ್ಮ ಬಂದಿರ್ತಾರೆ ನಿಂತಿದ್ರು ಅವ ಸುಮ್ಮ ನಿಂದಿರ್ಲಿಲ್ಲ ನಿಂತಿದ್ದರು ಕೈಯಾಗ ಒಂದು ತಲೆ ಮಠ ಬಡಿಗೆ ಹಿಡ್ಕೊಂಡು ಬಂದಿತ್ರಿ
ಬಡಿಗಿ ನಾ ಕೇಳ್ದವನಿಗೆ ಯಾಮತ್ ಕೇಳಿದ್ರಿ ಕಾಕ ಹಿಂಗ ಬಡಿಗೆ ಹಿಡ್ಕೊಂಡಿದ್ದೆ ನನಗೆ ಮಾತಾಡಕ್ ಬರಂಗಿಲ್ಲ ಒತ್ತಾಡಿ ಕುಂಡ್ರ ಅಂದ ಏನಂದ್ರಿ ಅವ ಯಾನ್ ಅನ್ಬೇಕು ನನಗೆ ಯಾನಂದ್ರಿ ಏ ಮಸ್ತರ್ ನಿನ್ ಕಡೆ ಯಾನಿಲ್ಲ ಸುಮ್ ಹಾಡ್ನಿ ನೀ ಸುಮ್ ಮಾತ್ ಹೇಳಂದವ ನಾ ಮಾತ್ ಹೇಳತ್ನಿ ಹೌದು ಅಟ್ಟ ಹೋಗಿ ಹೋಗಿ ಹೊಳ್ಳಿ ಬಡಿಗೆ ತಗೊಂಡ್ ಬಂದು ಮತ್ತ ಮುಂದೆ ನಿಂತ್ರಿ ಅವ ಅವಾಗ ನಾ ಕೇಳ್ದ ಮತ್ತ ಏ ಕಾಕ ಹಿಂಗ ನಿಂತ್ರ ನನಗೆ ಮಾತಾಡಕ್ ಬರಂಗಿಲ್ಲ ನೀ ಯಾಕೆ ನಿಂತ ಹೇಳಿ ಒತ್ತಾಡಿ ಕುಂಡ್ರ ಅಂದನ ಹೌದ್ ಹೌದ್ ಅವ ಯಾನ್ ಅನ್ಬೇಕ್ರಿ ಯಾನಂದ್ರಿ ಏ ನಾಕ್ ಮಾತ್ ಹೇಳಿ ಬಾಳ ಶಾಣೆ ಆಗ್ತೇನೆ ನಿನಗ ಆಗಲೇ ಹೇಳಿ ನಿನ್ನ ಕಡೆ ಯಾನಿಲ್ಲ ನೀ ಸುಮ್ಮ ಮಾತಾಡು ಹೌದು ನಿನ್ನ ಯಾವ ಮಕ್ಕಳು ಮಾತಾಡಕ್ ಹಚ್ಚಿರಲ್ಲ ಆ ಮಕ್ಕಳು ಹುಡುಕಾಡಕತ್ತೀರ ಅಂತ ನಿನ್ನ ಹಚ್ಚದವ್ರನ್ನ ಪ್ರಸಂಗ ಇವತ್ತ ಹಂಗ ಆಗ್ಬಾರ್ದು ಈ ಮೇಕಳಿ ಗ್ರಾಮದೊಳಗ ಹಂಗ ಆಗ್ಬಾರ್ದು ನನ್ನ ಆತ್ಮೀಯ ಬಂಧುಗಳೇ ಹೌದು ಜಗತ್ತದೊಳಗ ಗುರು ನವ ಬಹಳ ದೊಡ್ಡವದಾನ ಹೌದು ಗುರುನಾಥ ನವ ಜಗತ್ತದಾಗ ಶ್ರೇಷ್ಠದಾನ ಹೌದು ಈ ಪ್ರತಿಯೊಂದು ಮಾನವ ಜನ್ಮಕ್ಕೂ ಗುರು ಬೇಕಾಗ್ತದ ಹೌದು ಹೌದು ಗುರು ಇಲ್ಲಾರ್ದೇನೆ ಒಂದು ಹುಲ್ಲ ಕಡ್ಡಿನೂ ಅಳಗಾಡಕ್ ಸಾಧ್ಯ ಇಲ್ಲ ಅಳಿಗಾಡ್ಲಕ್ ಸಾಧ್ಯ ಇಲ್ಲ ಹೌದು ನಮ್ಮ ಮಹಾರಾಜರು ಹೇಳಿದ್ರ ಅಪ್ಪ ಅವರು ಏನಂತ್ರಿಪ್ಪ ಪರಸು ಗುರುವಿಂದಿಟ್ಟು ಬೆಳೆಸಿ ಹೇಳಕತ್ತಿದಿ ಹೌದು ಬೀರ ದೇವರ ಕಾಲಾಗ ಮಾಳಪ್ಪ ರಗಡು ದುಡುದ ಬೀರ ದೇವರ ಕಾಲಾಗ ಶಿಷ್ಯ ಮಾಳಪ್ಪ ರಗಡು ದುಡುದ ಹೌದು ಹೊರತಿರಿಂಬೇಳ ಗುಡದಾಗಿರ್ತಕ್ಕಂತ ಹುಯಿ ಅಂತಕ್ಕಂತ ಹುಲಿ ಹಾಲು ತಂದು ಹುಲಿ ಹಾಲು ತಂದ ಯಾರಿಗೆ ಬೀರ ದೇವರಿಗೆ ಮಾಳಪ್ಪ ಉಣಿಸದ ಹೌದು ಇಟ್ಟು ಎಲ್ಲಾ ಕೆಲಸ ಮಾಳಪ್ಪ ಮಾಡ್ಯಾನ ಮಾಳಿಂಗರಾಯಿಗೆ ನಿನ್ನ ಗುರು ಬೀರಪ್ಪ ಏನು ಕೊಟ್ಟನೋ ಪರಸು ಅಂದ್ರ ಅವ್ರು ನನಗೆ ನೋಡ್ರಿ ಇಟ್ಟು ಚಂದದ ವಿಷಯ ಹೌದು ಮಾಳಿಂಗರಾಯಿಗೆ ಗುರು ಬೀರಪ್ಪ ಏನು ಕೊಟ್ಟನ ಗುರುವಿನ ಕಾಲಗರ ಇಟ್ಟು ದುಡ್ದಾನ ಹೌದು ಖರೆ ಅವನಿಗೆ ಗುರು ಬೀರಪ್ಪ ಏನು ಕೊಟ್ಟನ ಅಂತಕ್ಕಂತ ಮಾತನ್ನ ನಮ್ಮ ಮಹಾರಾಜರು ಕೇಳ್ಯಾರ ಬಹಳ ಸಂತೋಷದ ಹೌದು ಅವಾಗ ಗುರು ಬೀರಣ್ಣ ದೇವ್ರ ಮಾಳಿಂಗರಾಯಿಗೆ ಕಾಡಿ ಹೊರಗಲ್ಲಿ ಹಚ್ಚಿ ತಿಕ್ಕ್ಯಾನಂತ ಹೇಳಿ ಶರಣ ಮಾಳಿಂಗರಾಯನ ಹೆಸರು ಜಗತ್ತದಾಗ ಉಳಿದದ ಹೌದು ಹೌದು ಗುರು ಬೀರಣ್ಣ ದೇವರ ಹೊರತಿನಿಂಬೇಳ ಗುಡ್ಡದ ಹುಲಿ ಹಾಲೆ ಬೇಡ್ಲಿಕ್ಕಾದ್ರೆ ಎಲ್ಲಿದ ತರವ್ರಿದ್ರಿ ನೀವು ಬೇಕಲ್ಲ ಇನ್ನ ಒಂದು ನಾ ಮಾತು ಕೇಳ್ತೀನಿ ಏನ್ರಿಪ್ಪ ಅದೇ ಹೊರತಿನಿಂಬೇಳ ಗುಡ್ಡದಾಗ ಹುಲಿ ಹಾಲು ತರ್ಲಾಕ ಹೋದಾಗ ಹುಲಿ ಮರಿ ಬಿಟ್ಟ ಹುಲಿ ಹೌದು 3 ಹರದಾರೆ ಹಲಗಣಿ ಭೂಮಿಯಾಗ ಹುಲಿ ಮೈಲಾಕ್ ಹೋಗಿತ್ತ ಸಣ್ಣ ಮರಿ ಒಳತಿಲ್ಲಾಕ 7 ಅಡಿ ನಾಗ ಸರಪು ಬಂದಿತ್ತ ಹೌದು ಹೌದು ಅವಾಗ ಶರಣ ಮಾಳಿಂಗರಾಯ ಬಂಡಾರ ಹೊಡೆದ ಹುಲಿ ಮರಿಗಳು ಉಳಿಸ್ಕೋಬೇಕಾದ್ರೆ ಏನಂದ ಗುರುನಾಥ ನಿನ್ನ ಆಶೀರ್ವಾದ ಇರ್ಲತ್ತೇಳಿ ಬಂಡಾರ ಹೊಡೆದನು ಇದು ನನ್ನ ಶಕ್ತಿ ನನ್ನ ಆಶೀರ್ವಾದ ಅಂತೇಳಿ ಬಂಡಾರ ಹೊಡೆದ್ರಿ ಸಭಾದಾಗ ಹೇಳಬೇಕು ಸಿದ್ಧ ಮಾಡ್ರಿ ಇವತ್ತು ಗುರುವಿನ ನೆನೆಸಿ ಬಂಡಾರ ಹೊಡೆದನ್ರಿ ಮಹಾರಾಜರ ಗುರುವಿನ ನೆನೆಸಿ ಬಂಡಾರ ಹೊಡೆದ ಹುಲಿ ಹಾಲು ಹಿಂಡ್ಯಾನ ಹೌದು ಬರೇ ನನ್ನ ಬಲಿ ತಾಕತ್ತದಂದ್ರೆ ಕೆಲಸ ಅವನಿಗೆ ಆಗುತ್ತಿದ್ದಿಲ್ಲ ಗುರುವಿನ ನೆನೆಸಲಾರ್ದ ಹೊಡೆದ ಇಲ್ಲಲ್ಲ ಅದೇ ಶಿಷ್ಯ ಮಾಳಪ್ಪಗ ಗುರು ಬೀರದೇವ್ರು ಹೇಳಿದ ಕಡಿಗೆ ಮಾಳಪ್ಪ ನನ್ನ ಸಲುವಾಗಿ ನೀ ರಗಡ ದುಡಿದಿದಿ ನನ್ನ ಸಲುವಾಗಿ ನೀ ರಗಡ ಹೈರಾಣಾಗಿದಿ ಹೌದು ಇನ್ನ ನೀ ಹೈರಾಣಾಗೋದು ಬೇಡ ನನ್ನ ಗುರು ಬೀರದೇವ್ರು ಇನ್ನು ನೀ ಹೈರಾಣಾಗೋದು ಬೇಡ ನೀ ಹುಲಜಂತಿ ಒಳಗೆ ಇರು ನಾನೇ ನಿನಗೆ ತಂದು ಹಾಕ್ತೀನಂತ ಹೇಳಿ ಇವತ್ತಿನ ತನ 100 ಗ್ರಾಮದ ಪಾಲಿಕೆ ಬೀರಪ್ಪನ ಪಾಲಿಕೆ ಎಲ್ಲಿ ಹೋಗುತ್ತ ಹೋಗ್ಲಿ ಹೋಗಿರ್ತಕ್ಕಂತ ಬಂದಿರ್ತಕ್ಕಂತ ಪಾಲದೊಳಗ ಪಾಲ ಹುಲಜಂತಿ ಮಠಕ್ಕೆ ಕೊಡ್ತಾನ ಪುಣ್ಯಾತ್ಮರೇ ಗುರು ಬೀರದೇವ್ರು ಹುಲಜಂತಿ ಮಠಕ್ಕೆ ಕೊಡ್ತಾನ ಕೊಟ್ಟನ ಇಲ್ರಿ ಮತ್ತೆ ಮಹಾರಾಜರ ಬೀರಪ್ಪ ಯಾನು ಕೊಟ್ಟಾನ ಅದು ಬೇಕಲ್ಲ ಕೊಡ್ಲಾರ್ದೇ ಐತಿ ಕೆಲಸ ಇದು ಜನರ ಮನಸ್ಸು ಮುಟ್ಟಬೇಕ ಹೌದು ಜನರ ಮನಸ್ಸಿಗೆ ಆನಂದ ಆಗಿ ಮಾತು ಹೇಳ್ಬೇಕ ಹೌದು ನಾ ಕೇಳ್ತೀನಿ ಇಲ್ಲಿ ಕುಲ 18 ಜಾತಿಯವರ ದೇವ್ರು ಎಲ್ಲರೂ ಕೂಡೇವಿ ಕುಲ 18 ಜಾತಿಯವರು ಎಲ್ಲರೂ ಕೂಡಿದವರ ದೇವು ಹೌದು ಯಾವುದೇ ಒಂದು ಮನುಷ್ಯ ತೀರ್ಕೋತಂದ್ರ ಅವನ ತಲೆ ಮ್ಯಾಲ ಕಾಲಿಟ್ಟು ಗುರುಗಳು ಬಂದ ಮಂತ್ರ ನೋಡಿದ್ರು ಮೋಕ್ಷಕ್ಕೆ ಹೋಗ್ತದಂತ ಹೇಳಿ ಪ್ರತಿ ಒಂದು ಸಮಾಜದಾಗ ಯಾರೇ ತೀರ್ಕೊಂಡ್ರು ಗುರುಗಳೇ ಬಂದ ಅವನ ತಲೆ ಮ್ಯಾಲ ಕಾಲಿಟ್ಟು ಅವ್ರು ಮೋಕ್ಷಕ್ಕೆ ಹೋಯ್ತಾರ ಒಕ್ಕಲತ್ತಿಗೆ ಶಾಸ್ತ್ರ ಹೇಳ್ತದ ಹೌದು ಇಲ್ಲ ಪರಸು ಇದು ತಪ್ಪಾಗ್ತದ ಇಂಥದೇ ಒಂದು ಗುರುವಿನ ತಲೆ ಮ್ಯಾಲ ಹೌದು ಶಿಷ್ಯ ಕಾಲಿಟ್ಟು ಮೋಕ್ಷ ಕಳಿಸ್ಯಾನ ಅಂತೇಳಿ ಈ ಸಭಾದಾಗ ಸಿದ್ಧ ಮಾಡಿ ಮಂಗಳಾರತಿ ಇವತ್ತು ಊರಾಗ ಮಾಡ್ರಿ ಮಂಗಳಾರತಿ ಸುಮ್ಮ ಬರೇ ಹಿಂಗ ಯಾನದೇ ಒಂದು ಮಾತು ಹೇಳಿ ಮಾತಾಡ್ತೀನಿ ಅಂದ್ರೆ ಅದು ಲೈನ್ ಹಿಡಿಯಂಗಿಲ್ಲ ಲೈನ್ ಲೈನ್ ಹಿಡಿದು ಮಾತು ಹೇಳ್ಬೇಕ ಜನರ ಮನಸ್ಸ ಆನಂದ
ಆನಂದ ಮಾಡ್ಕೋತ ಮಾತು ಹೇಳ್ಬೇಕ. ಹೌದು. ನಮ್ಮ ಬಾಬಾ ಮಾತಾಡೋದು ಹೆಂಗಾಗೈತೆ ಗುರುತನ? ಹೆಂಗೈತ್ರಿ ಬಾಬಂದು? ಒಬ್ಬ ಕುದುರೆ ಮಾರಕ್ ಹೋಗಿದತ್ತ. ಬಾಜಾರ್ಕ ಇಲ್ಲ ಹಳ್ಳಕ್ಕ. ಇಲ್ಲ ಬಾಜಾರ್ಗೆ ಹೋಗ್ತ. ಬಾಜಾರ್ಕ್ಕೆ ಹೋಗವಲ್ಲ. ಹೌದು. ಒಯ್ದು ಕುದುರೆ ಕಟ್ಟದ. ಹಾ ಹಾ. ಒಬ್ಬ ಕುದುರೆ ತಗೊಳಕ್ ಬಂದ ಕೇಳದವ, ಏನಪ್ಪ ಈ ಕುದುರೆ ರೇಟ್ ಏನ್ ಹೇಳ್ತೀರಿ ಅಂತವ. ರೇಟ್ ಏನ್ ಹೇಳಿತಮ್ಮ ಕುದುರೆಗೆ? ಈ ಕುದುರೆ ರೇಟ್ ಏನ್ ಹೇಳ್ತೀರಿ ಅಂದ ಕೂಡ ಯಾನ್ ಅನ್ಬೇಕ್ರಿ ಅವ? ಯಾನಂದ್ರು? ಈ ಕುದುರೆಗೆ 10 ಲಕ್ಷ ಆಗ್ತದಂದ. 10 ಲಕ್ಷ? 10 ಲಕ್ಷ ಅಂತ ಕೆಲಸ ಯಾರು ಮಾಡ್ತದ ಇದು ಕುದುರೆ ಅಂತ ಕೇಳ್ದ. ಹೌದು. ಕುದುರೆ ನೋಡಿ ಹೆಂಗ್ ಹೇಳ್ತಾನವ. ಕುದುರೆ ಮನಸ್ಸಿನಾಗ ಬತ್ತಂದ್ರ ಕುದುರೆ ಮನಸ್ಸಿನಾಗ ಬತ್ತಂದ್ರ ಹೂ ಅನ್ನೋದ್ರಾಗ ಬೆಂಗಳೂರು ವಿಧಾನಸಭಾ ಹೋಗಿ ಹಳ್ಳಿ ಬರ್ತದ ಕುದುರೆ ಅಂತ ಹೇಳ್ದವ. ಇವಂದ ನಾನು ವಾರದಾಗ 2 ಸಲ ಬೆಂಗಳೂರಿಗೆ ಹೋಗ್ತೀನಿ. ಈ ಕುದುರೆ ಬಿಡಬಾರ ಖರೀದಿ ಮಾಡ್ಬೇಕಂದವ. 10 ಲಕ್ಷ ಕೊಟ್ಟ ಕುದುರೆ ಖರೀದಿ ಮಾಡ್ದ. ಅವನಿಗೆ ರೊಕ್ಕ ಎಣಿಸಿಕೊಟ್ಟ, ರೊಕ್ಕ ಬ್ಯಾಗ್ನಾಗ ಹಾಕೊಂಡವ ಮುಂದೆ ಹೆಜ್ಜೆ ಇಡ್ತಿದ್ದ. ಹೌದು. ಇವ ಕುದುರೆಗೆ ತಡಿ ಹಚ್ಚಿ ಲಗಾಮ ಬಿಗದ್ ಸಿಗಲ್ ಹಾರಿ ಕುದುರೆ ಮೇಲೆ ಇವ ಕುತ್ತ. ಹೌದು ಹೌದು. ಕುತ್ತ ಏಟ್ ಕುದುರೆಗೆ ಬಿಟ್ಟ. ಕುದುರೆ ಹೆಂಗ್ ಮಾಡ್ತಿತ್ತ? ಹೆಂಗ ಏಟ್ ಹೊಡಿತ ನೋಡು. ಹಂಗ ಕುದುರೆ ಮಾಡತ್ತ. ಹೌದು. ಇವ ಮ್ಯಾಲ ಕೂತಾನ. ನಾನಂದ್ರು ರೊಕ್ಕ ತಗೊಂಡ್ ಹೋಗ್ಬೇಡ ಮಾಹಿತಿಂತವ. ಯಾಕಂತ ಕೇಳ್ದವ. ಹೌದು. ನೀ ಯಾರು ಹೇಳಿದಂದವ? ಯಾರು ಹೇಳಿದಿ? ಕುದುರೆ ಹೂ ಅನ್ನದ್ರ ಬಾಂಬೆಕ್ ಹೋಗ್ತಾ ಅಂತ ಹೇಳಿದಿ. ಕುದುರೆ ಹೋಗಲ್ತಲೋ ಬೆನ್ ತಕ್ಷಲಾಗ್ತದ, ರೊಕ್ಕ ತಗೊಂಡ್ ಹೋಗ್ಬೇಡ ಬಾಯಿಲಿ ಅಂದವ. ಹೌದು ಹೌದು. ಅವ ಯಾನತ್ತನ್ರಿ? ನಾನಂದ್ರು ನಿನಗ್ ಮೊದಲು ನಾ ಯಾನ್ ಹೇಳಿನಂತವ. ನಿನಗ್ ಮೊದಲು ನಾ ಯಾನ್ ಹೇಳಿನಿ? ಕುದುರೆ ಮನಸ್ಸಿನಾಗ ಬತ್ತಂದ್ರ ಹೂ ಅನ್ನೋದ್ರಾಗ ಬೆಂಗಳೂರು ವಿಧಾನಸಭಾಕ್ ಹೋಗಿ ಬರ್ತಂತ ಹೇಳಿನೇ ಇಲ್ಲ ಅಂದವ. ಹೌದು ಖರೆ ಹೇಳಿದಿ. ಇದರ ಮನಸ್ಸಿನಾಗ ಯಾವಾಗ ಬರ್ತದಂದವ. ಅವನಂದ್ರೆ ಅವ ಯಾನ್ ಅನ್ಬೇಕ್ರಿ? ಅದೇ ಪ್ರಾಬ್ಲಮ್ಕಾಗಿ ಮೇಕಳಿ ಕುದುರೆ ಮಾರ್ದಾಕ್ ಬಂದಿನ. ಇವತ್ತು ಈ ಕುದುರೆ ಏನ್ ಮೇಕಳ್ಯಾಗ ಮಾರ್ಲು ಏನ್ ಹಾರೋಗೇರಿ ಬಜಾರ್ದಾಗ ಮಾರಿ ಹೋಲಿನಾಗ ನನಗ ಹಾಲಕತ್ತದ. ಇವತ್ತ ಏನ್ ಬೆಳಗಾವಕ್ಕೆ ಹೋಗ್ಲು ವಿಷಯಾಂತರಾಗಿ ಮಾತು ಹೇಳಬಾರ್ದ. ಹೌದು. ವಿಷಯಕ್ಕೆ ಹತ್ತಿ ಮಾತಾಡ್ಬೇಕು, ಮಾತುಗಳನ್ನ ಹೇಳಬೇಕು. ಹೌದು. ಜಗತ್ತದೊಳಗ ಗುರು ದೊಡ್ಡವದಾನ. ಗುರು ಇಲ್ಲಾರ್ದೇನೆ ಒಂದ್ ನರಮನುಷ್ಯರಿಗೆ ಸತಕ ಮುಕ್ತಿನೇ ಇಲ್ಲ. ಮುಕ್ತಿ ಇಲ್ಲ. ಶಿಷ್ಯನಿಂದ ಯಾರಿಗೆ ಮುಕ್ತಿ ಆಗ್ಯದ? ಇವ್ರ ಗುರು ಇವ್ರ ಶಿಷ್ಯ ಮಕ್ಕಳು ಎಂತವ್ರದಾರೆ? ಚಂದ್ರ ನಿಮಗೆ ಎಲ್ಲರಿಗೆ ಗುರುತದ. ಚಂದ್ರ ಕಾಸು ಗುರುವಿನ ಮಡದಿ ಮೇಲೆ, ಗುರುತಾಯಿ ಮೇಲೆ ಮನಸ್ಸು ಮಾಡಿದವ್ರಪ್ಪ. ನೀವು ಪುಣ್ಯಾತ್ಮರು, ಹಗರ ಮಂದಿ ನೀವು. ಅಲ್ಲ ಯಾನ್ರಿ ನಿಮ್ಮಲ್ಲಿ ಭಾವ ಸುದ್ದಿ ಇಲ್ಲ. ನಾ ತಿಕ್ಕಿ ಸುಧರಾಸಿ ನಿಮ್ಮನ್ನ ದಾರಿಗೆ ಹಚ್ಚದಾಕರೆ ನಿಮ್ಮದ ಕೆಲಸ ನಡೀತದ. ಅಲ್ಲಿ ತನ ನಿಮ್ಮ ಕೆಲಸ ನಡೀದಿಲ್ಲ. ಶಿಶು ಮಕ್ಕಳು ಆಗುದಿಲ್ಲ. ನಿಮಗ್ ಹೇಳ್ತೀನಿ, ಇನ್ನೊಂದು ಮಾತು ಕೇಳಿದ್ರೆ ಅವ್ರು ನನಗೆ ರೇವಣ ಸಿದ್ಧ ಗುರು ಇದ್ದ. ಹೌದು. ರೇವಣ ಸಿದ್ಧ ಗುರು ಇದ್ದ, ಸೊನಾರಿ ಸಿದ್ಧ ಗುರು ಇದ್ದ. ಅವಾಗ ಜಾತ ಜ್ಯೋತಿ ಜಕ್ಕಪ್ಪ ಮಾಳಪ್ಪ ಹುಟ್ಟಿ ಬರ್ಬೇಕಾದ್ರ ಅಮೃತಬಾಯಿ ಮತ್ತು ತುಕ್ಕಾಪುರಾಗೌಡ ಬಿರವಾಡ ಗುಡದಾಗ ಹೋಗಿ 12 ವರ್ಷ ತಪಸ್ಸರಿ ಮಾಡಿ ಬೌಳೆ ಶಂಕರ್ಲಿಂದ ಹೊರವು ಪಡ್ಕೊಂಡು ಜಪಮಣಿದಿಂದ ಚಕ್ರಾಗಿ ಹುಟ್ಟದ, ಮಾಣಿಕ ಮಣಿದಿಂದ ಮಾಳಿಗರಾಗಿ ಹುಟ್ಟದ. ಅಂತ ನಿನ್ನ ಗುರು 7 ತಲೆ ಗುರು ಸೊನಾರಿ ಸಿದ್ಧನ ಬಳಿ ತಾಕಾತ್ ಇತ್ತಂದ್ರೆ ಇಲ್ಲೇ ಫಲಸಂತಾನ ಕೊಡಬೇಕಾಗಿತ್ಲ. ಇದನ್ನ ಯಾಕೆ ನೀವು ಕೊಡ್ಲಿಲ್ಲ? ಯಾಕೆ ಕೊಡ್ಲಿಲ್ಲ ನೋಡ್ರಿ, ಅಂತ ಮಾತು ತರ್ತಾರ ಆಟ. ಇದನ್ನ ಅಂದ್ರ ಸೊನಾರ್ ಸಿದ್ಧನೇ ಕೊಡ್ಬೇಕಾಗಿತ್ತು. ಇದನ್ನ ಯಾಕೆ ಸೊನಾರ್ ಸಿದ್ಧ ಕೊಡ್ಲಿಲ್ಲ ನಿಮ್ಮ ಗುರುವ? ಹೌದು. ನಿಮ್ಮ ಗುರುವಿನ ಬಳಿ ತಾಕಾತಿಗಿತ್ತು ಏನಿಲ್ಲ ಅಂತ ಕೇಳ್ತಾರ. ನಾ ಮಂದಿಗೆ ಕೇಳ್ತೀನಿ, ಸುಮ್ಮ ಏನ್ರಿ ಒಂದ್ ಹೇಳವಲ್ಲ. ಈಗ ನಿಮ್ಮ ಮನ್ಯಾಗ ಹೆಣ್ಣು ಮಗಳು ಅದಾಳ. ಹೆಣ್ಣು ಮಗಳು ಹಡದಾಳ. ಹೌದು. ಹೆಣ್ಣು ಮಗಳು ಹಡದ 4 ತಿಂಗಳ ಕೂಸದ. ಹೌದು. 4 ತಿಂಗಳ ಕೂಸದ. ಆ ಹೆಣ್ಣು ಮಗಳ ಅಣ್ಣ ಕೂಸಿನ ನೋಡ್ಲಕ್ ಬಂದಾನ. ಹೆಣ್ಣು ಮಗಳ ಅಣ್ಣ ಕೂಸಿನ ನೋಡ್ಲಕ್ ಹೋಗ್ಯಾನ. ಕೂಸಿನ ನೋಡ್ಲಕ್ ಹೋಗಿ ಕೂಸಿನ ಕೈಯಾಗ 500 ರೂಪಾಯಿ ರೊಕ್ಕ ಕೊಟ್ಟನ. ಒಂದು ಬೆಳ್ಳಿ ಕಡೆ ಹಾಕ್ಯಾನ ಕೂಸಿನ ಕೈಯಾಗ. ಹೌದು. ಕರೆ ಕೂಸಿಗೆ ಇದು ಬೆಳ್ಳಿ ಕಡೆ ಅದ 500 ರೊಕ್ಕ ಗುರ್ತದೇನ್ರಿ? ಅದಕ್ಕೆ ಗುರ್ತದ. ನಿಮಗ್ ಕೇಳ್ತೀನಿ ಹಿರಿಯರಿಗೆ, 3 ತಿಂಗಳ ಕೂಸದ. ಕೂಸಿನ ಕೈಯಾಗ 500 ರೂಪಾಯಿ ಕೊಟ್ಟನ, ಕೈಯಾಗ ಬೆಳ್ಳಿ ಕಡೆ ಹಾಕ್ಯಾನ. ಕೂಸಿಗೆ ಯಾರ ಗುರ್ತದ ಬೆಳ್ಳಿ ಕಡೆ ಅನ್ನೋದು ಇಲ್ಲ. ಇದರ ಆನಂದ ಯಾರಿಗದ? ಇದರ ಆನಂದ ಆ ತಾಯಿಗದ. ನಮ್ಮ ಅಣ್ಣ ಬಂದು ನನ್ನ ಮಗನ ಕೈಯಾಗ 500 ಕೊಟ್ಟು ಬೆಳ್ಳಿ ಕಡೆ ಹಾಕ್ಯಾನ ಆನಂದ ತಾಯಿಗದ. ಕರೆ ಕೂಸಿಗಿಲ್ಲ. ಕೂಸಿಗೆ ಯಾವಾಗ ಗೊತ್ತಿಲ್ಲ. ಅವಾಗ ಗುರು ತಾಯಿ ಅನ್ನಕ್ಕಿನ ಗುರುವ. ಆ ಗುರು ಅಂತಕ್ಕಂತ ತಾಯಿ ಕೂತು ಇವ ನಿಮ್ಮ ಅಪ್ಪದಾರ, ಇವ ನಿಮ್ಮ ಅಣ್ಣದಾರ, ನಿಮ್ಮ ಕಾಕಾದಾರ ಅಂತ ಹೇಳಿ ತಾಯಿ ಯಾವಾಗ ಕಲಸ
ಮಾಡಿಸ್ತಾರಲ್ಲ ಅವಾಗ ನಿಮ್ಗೆ ಅಲ್ಲಾಕ್ ಬರ್ತದ್ರಿ ಮಹಾರಾಜ್ರ ಅಲ್ಲಿ ತನ ನಿಮ್ಗೆ ಅಲ್ಲಾಕ ಕೆಪಾಸಿಟಿ ಇಲ್ಲ. ಇಲ್ಲ. ಹ? ಹೌದು. ಬಟ್ಟೆ ನಾವು ಅಗಳೇ ಹೋಗ್ತೇವೆ ಬೆಂಗಳೂರ್ಕ. ಇರ್ಲಿ ಇರ್ಲಿ. ಏನು ಮಾತಾಡ್ಸೋಣ ಬಟ್ಟೆನ ಬಿಡ್ರವ. ಇರ್ಲಿ ಇರ್ಲಿ ಇರ್ಲಿ. ಇರ್ಲಿ ಬಡಿಬೇಡ್ರಿ. ಏ ಇರ್ಲಿ. ಬಹಳ ಅನುಭವದ ಮಂದಿ ಇದೀರಿ. ಹೌದು ಹೌದು. ತಮಗೆಲ್ಲರಿಗೂ ಹಾ ನಮಗೆ ಎಷ್ಟು ಬುದ್ಧಿ ಕೊಟ್ಟನು ಪರಮಾತ್ಮ. ಇಂದಿನ ದಿವಸ ಹಾ ಸಂಜೆ 5 ಗಂಟೆ ತನಕ ನಾವು ವಾದ ಮಾಡ್ತೇವೆ. ಹೌದು. ಇದು ಒಂದು ಗುರು ಹಾ ಒಂದು ಶಿಷ್ಯ ಶಿಷ್ಯ ಏನು ಕೆಲಸ ಮಾಡ್ಯಾರ. ಶಿಷ್ಯ ಸುಮಾರತ್ತು ಹೇಳುವಂತ ವಿಶೇಷ ನಂದು ಇಲ್ಲ. ಇಲ್ಲ. ಗುರು ಸುಮಾರು ಅಂತಕ್ಕಂಥದ್ದು ಅವರು ಮಾತಾಡುವಂತದಲ್ಲ. ಅಲ್ಲ. ಇಲ್ಲಿ ಏನು ಮಾತಾಡ್ಬೇಕಾಗಿದೆ ಅಂತ ಕೇಳಿದ್ರೆ ಗುರುವಿನದಿಂದ ಕೆಲಸ ಏನಾಗ್ಯದ, ಆಗ್ಯದ. ಶಿಷ್ಯನಿಂದ ಕೆಲಸ ಏನಾಗ್ಯದ ಏನಾಗ್ಯದ, ಈ ವಿಷಯಗಳನ್ನ ಮಾತಾಡೋದು ಪುಣ್ಯಾತ್ಮರೇ. ಹೌದು. ಅದಕ್ಕೆ ಇರ್ಲಿ. ಹಾ. ತಮಗೆಲ್ಲರಿಗೆ ಜೀವನದೊಳಗೆ ಒಂದು ಮಾತನ್ನ ಹೇಳೋದಿನ ತಮಗೆಲ್ಲರಿಗೆ ನೆನಪಿರ್ಬೇಕ. ಏನ್ರಿಪ್ಪ ಮಾತಾ? ಏನು ನೆನಪಿರ್ಬೇಕಂತ ಕೇಳಿದ್ರೆ ಹಾ ಹಾ ಮುಪ್ಪ ವಯಸ್ಸಾದ ಬಳಿಕ ವಯಸ್ಸಾದ ಬಳಿಕ ಇಲ್ಲಿ ದನದ ಜಾತ್ರೆ ಅದ. ಹಾ ಹಾ ನೀವು ಯಾವ್ಯಾವ ಊರವ್ರು ಕೂಡ್ರಿ, ಯಾವ್ಯಾವ ತಾಲೂಕ ಯಾವ್ಯಾವ ಜಿಲ್ಲಾದವ್ರು ಕೂಡ್ರಿ ನನಗೆ ಗುರ್ತಿಲ್ಲ. ಹೌದು ಹೌದು. ಆ ಸಣ್ಣ ಹುಡುಗಾಗಿ ನಿಮ್ಗೊಂದು ವಿನಂತಿ ಮಾಡಿ ಕೇಳ್ತೀನಿ. ಏನ್ರಿಪ್ಪ ಅದು? ಮುಪ್ಪ ವಯಸ್ಸಾದ ಬಳಿಕ ಹಾ ಹಡದ ತಾಯಿ ತಂದಿಗೆ ಹೊಟ್ಟೆ ತುಂಬಾ ಅನ್ನ ಹಾಕಿ ಜೋಪಾನ ಮಾಡ್ರಿ ಇದೊಂದು ಮಾತದ ಪುಣ್ಯಾತ್ಮರು ತಾವೆಲ್ಲರೂ ಇದೊಂದು ಮಾತು ಪಾಲಿಸ್ಕೊಂಡು ಹೋಗ್ಬೇಕು. ಸರ ಹಡದ ತಾಯಿ ತಂದಿಗೆ ಯಾಕೆ ಜ್ವಾಕ್ ಮಾಡ್ಬೇಕ್ರಿ 30 ವಯಸ್ಸಾದ ಬಳಿಕ? ಹಡದ ತಾಯಿ ತಂದಿಗೆ ಯಾಕೆ ಜೋಕ್ ಮಾಡ್ಬೇಕ? ಹಾ ಈ ಮೇಕಳಿ ಗ್ರಾಮದೊಳಗ ಹಾ ಹಾ ಸಣ್ಣ ಕೂಸಿದ್ದಾಗ ಕೂಸಿದ್ದಾಗ ತಾಯಿ ಮಗನಿಗೆ ಹೆಂಗ ಜೋಕ್ ಮಾಡ್ಯಾಳ? ಹೆಂಗ್ ಜ್ವಾಕ್ ಮಾಡ್ಯಾರಪ್ಪ? ತಾಯಿ ಗಂಗಳದಾಗ ಹಾಲ ಅನ್ನ ಹಾಕೊಂಡ ಹಾಕೊಂಡ ಮಗನಿಗೆ ಊಟ ಮಾಡ್ಸಕ ತಾಯಿ ಬೆನ್ನ ಹತ್ತಾಳ. ಬೆನ್ನ. ಅವಾಗ ಮಗ ಅಂತದ ಹಾ ಹಾ ಇವಾನ ಒಲ್ಲೆ ತಿಳ್ಕೊಂಡು ಕೂಸ ಹಾ ಬಸ್ತರ ಹಾರಿ ಓಡ್ಕೊತ ಮುಂದೆ ಹೋಗ್ತದ. ಹೋಗ್ತದ. ಅವಾಗ ತಾಯಿ ಎತ್ತಾಳ, ಏನಂತಾಳ? ಮಗ ನೀವು ಊಟ